ಬೆಂಗಳೂರಿನಲ್ಲಿ ಸದಾ ಜೆಡಿಎಸ್ ಪಕ್ಷದ ಅಭಿವೃದ್ಧಿ ಬಗ್ಗೆ ಸಂಘಟನೆ ಬಗ್ಗೆ ಚಿಂತನೆ ಮಾಡುವ ರಮೇಶ್ ಗೌಡ್ರೆ ಹಾಗೂ ಮತ್ತು ನಮ್ಮ ನಾಯಕರಾದ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾದ ಮೀನಳ್ಳಿ ತಾಯಣ್ಣನವರೇ ಹಾಗೂ ನಮ್ಮ ನಾಯಕ ಸಮಾಜದ ಯುವ ಮುಖಂಡರಾದ ತುಳಸಿರಾಮ್ ಅವರೇ ಮತ್ತು ತಂಡೂರಿನ ಸೋಮನಗೌಡ್ರೆ ಮತ್ತು ದೇವದುರ್ಗದ ಹನುಮಂತರಾಯರೇ ರಾಘವೇಂದ್ರ ಅವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ನನ್ನ ಕುಲ ಬಾಂಧವರೇ ಅಣ್ಣ ತಮ್ಮಂದಿರೇ ಮತ್ತು ಎಲ್ಲ ಮುಖಂಡರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ನಾಯಕ ಸಮಾಜ ಏನು ಕಷ್ಟವನ್ನು ಅನುಭವಿಸ್ತಾ ಇದೆ, ಅದರಲ್ಲಿ ವಿಶೇಷವಾಗಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಪಕ್ಷಕ್ಕೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ವಾಲ್ಮೀಕಿ ಜನಾಂಗಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಮಾಡಿದೆ. ಅಧ್ಯಕ್ಷರೇ, ಸಾಹೇಬೆ, ಇಡೀ ನಾಯಕ ಜನಾಂಗ ಇವತ್ತು ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಯಾವಾಗ ನಾಯಕ ಜನಾಂಗ ಯಾವ ಪಕ್ಷದ ಪರವಾಗಿ ಆಗಿದೆ ಅವಾಗ ಆ ಪಕ್ಷ ಅಧಿಕಾರದಲ್ಲಿ ಬಂದಿದೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕ ಜನಾಂಗದವರು ಬಹಳಷ್ಟು ಜನ ಆಗಿದ್ರು. ತದನಂತರ ಇವತ್ತು ಬಿಜೆಪಿಗೆ ಸಹ ಹಾಕಿದ್ರು, ಅವತ್ತು ಸಹ ಹೆಚ್ಚಾಗಿ. ಬಟ್ ಮೂಲತಃವಾಗಿ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ನಮಗೆ ಮೀಸಲಾತಿಯನ್ನ ಕೊಟ್ಟಂತ ನಮ್ಮ ಜನಕರನ್ನ ನಾವು ವಾಲ್ಮೀಕಿ ಜನಾಂಗದವರು ಮರೆಯಬಾರದು ಅಂತ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ನನ್ನ ವಾಲ್ಮೀಕಿ ಜನಾಂಗದ ಅಣ್ಣ ತಮ್ಮಂದಿರಿಗೂ ಮತ್ತು ಇದೆಲ್ಲ ನಾವೆಲ್ಲ ಕೂತ್ಕೊಂಡಿದ್ವಲ್ಲ, ನಾವೆಲ್ಲ ಮರಿಬಾರ್ದು. ಈ ವಿಷಯನ ಜನರೊಂದಿಗೆ ತಗೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇವತ್ತು ವಾಲ್ಮೀಕಿ ನಿಗಮ ದಂಡೆಯಲ್ಲಿ ಸಂಪೂರ್ಣವಾಗಿ 189 ಕೋಟಿ ಹಗರಣವಾಗಿರೋದ್ರಿಂದ ಇವತ್ತು ವಾಲ್ಮೀಕಿ ಜನಾಂಗದ ನನ್ನ ಯುವಕರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಯಾವುದೇ ನಿಗಮ ಮಂಡಳಿಯಿಂದ ₹1 ಸಹ ಬರ್ತಾ ಇಲ್ಲ. ಇವತ್ತು ಅರ್ಜಿ ಹಾಕಿ ಇವತ್ತು ಚಪ್ಪಲಿ ಹರಿಯುವಂತ ಕೆಲಸ ಆಗ್ತಾ ಇದೆ. ಯುವಕರು ನನಗೆ ಬಹಳಷ್ಟು ಜನ ರಾಜ್ಯಾದ್ಯಂತ ಫೋನ್ ಮಾಡ್ತಾರೆ, ಅಣ್ಣ ನಮ್ಗೆ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಏನ್ ಆಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಿಗೆ, ನಮ್ಮ ಸಿದ್ದರುದ್ರ ಸ್ವಾಮಿ ಅಣ್ಣವ್ರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಿಗೆ ರಮೇಶ್ ಗೌಡ್ರಿಗೆ, ನಿಖಿಲ್ ಕುಮಾರಸ್ವಾಮಿ ಅಣ್ಣನವರು, ನೀವೆಲ್ಲರೂ ಸೇರಿ ಒಂದು ಸತಿ ನಮ್ಮ ವಾಲ್ಮೀಕಿ ಗುರುಗಳ ಹತ್ರ ಹೋಗೋಣ. ಯಾಕಂದ್ರೆ ಬಿಜೆಪಿ ಅನೇಕ ಮುಖಂಡರು ಹೋಗ್ತಾರೆ, ಕಾಂಗ್ರೆಸ್ಸಿನ ಮುಖಂಡರು ಹೋಗ್ತಾರೆ. ನಾವೆಲ್ಲ ಒಂದು ದಿನ ನಿಯೋಗ ಹೋಗಿ ಅವರಿಗೆ ಒಂದು ವಿಶೇಷವಾಗಿ ನಾವು ಕಳಕಳಿನ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಜೆಡಿಎಸ್ ಪಕ್ಷ ಮೂಲತಃವಾಗಿ ವಾಲ್ಮೀಕಿ ಜನಾಂಗದ ಪರವಾಗಿ ಇರುವಂತ ಪಕ್ಷ. ಅದಕ್ಕಾಗಿ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಶತಾಸಿದ್ಧ. ಯಾಕಂದ್ರೆ ಆ ನಿಟ್ಟಿನಲ್ಲಿ ವಾಲ್ಮೀಕಿ ಜನಾಂಗ ನಮ್ಮ ಜೆಡಿಎಸ್ ಪಕ್ಷಕ್ಕೆ ವಾಲಿದ್ರೆ ಸಂಪೂರ್ಣವಾಗಿ ನಾವು ಅಧಿಕಾರ ಹಿಡಿತೀವಿ. ಯಾಕಂದ್ರೆ ಸರಿಸುಮಾರು 65ರಿಂದ 70 ಕ್ಷೇತ್ರದಲ್ಲಿ ನಾಯಕ ಜನಾಂಗ ನಿರ್ಣಾಯಕವಾಗಿದ್ದಾರೆ. 25 ಸಾವಿರ ಇರ್ಬೋದು, ಕೆಲವೊಂದು ಕ್ಷೇತ್ರದಲ್ಲಿ 50 ಇದ್ದಾರೆ, 60 ಇದ್ದಾರೆ, 30 ಇದ್ದಾರೆ, 15 ಇದ್ದಾರೆ, 18 ಇದ್ದಾರೆ. ಈ ನಿಟ್ಟಿನಲ್ಲಿ ನೀವು ಸಹ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಅಧ್ಯಕ್ಷರೇ ಹೆಚ್ಚಿನ ಒತ್ತು ಕೊಡುವಂತ ಕೆಲಸವನ್ನು ಮಾಡಿ ನಾವು ಸಹ ಅಡ್ಡಾಡ್ತೀವಿ. ಕಂಪ್ಲಿಯಲ್ಲಿ ಸಹ ಇವತ್ತು